ಸರ್ ವಾಜಹಳ್ಳಿ ಒಳಗೆ ಒಂದು ನೀರಿನ ಪ್ಲಾಂಟ್ ಐತೆ. ಅದನ್ನು 8 ವರ್ಷದಿಂದ ಖಾಸಗಿ ವ್ಯಕ್ತಿ ನಡೆಸ್ತಾ ಇದ್ದಾನೆ. ಅದು ಲೈಟ್ ಬಿಲ್ಲು ನಮ್ಮ ನಗರಸಭೆ ಹೆಸರು ಬರ್ತದೆ, ನೀರು ನಮ್ಮ ನಗರಸಭೆದು, ಬಿಲ್ಡಿಂಗ್ CA ಜಾಗ ಎಲ್ಲ ನಮ್ಮದೇ. ಅದ್ರ ದುಡ್ಡು ಮಾತ್ರ ವಾಜಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪರಾಜ್ ಅನ್ನೋನು ದುಡ್ಡು ತಗೊತಾ ಇದ್ದಾನೆ. 8 ವರ್ಷದಿಂದ ತಗೊತಾ ಇದ್ದಾನೆ. ಅದನ್ನು ನಾವು ಪ್ರತಿ ಮೀಟಿಂಗಲ್ಲೂ ಬಾಡಿ ಮೀಟಿಂಗಲ್ಲೆಲ್ಲ ಹೇಳ್ಕೊಂಬಂದು ಕೇಳಲಿಲ್ಲ. ಕಡೆಗೆ ಲಾಸ್ಟ್ಗೆ ಎಲ್ಲ ಡಾಕ್ಯುಮೆಂಟ್ಸು ಹೊಂಚಿ, ಏನು ಡಾಕ್ಯುಮೆಂಟ್ಸ್ ಹಿಂದೆ ರೆಜುಲೇಷನ್ ಆಗಿದ್ದು ಪಂಚಾಯತಿ ಸತ್ತದು, ಅದಾದಮೇಲೆ CA ಜಾಗ, ಅದಾದಮೇಲೆ ಲೈಟ್ ಬಿಲ್ ನಮ್ಮದು ಎಲ್ಲ ನಮ್ಮದೇ. ಆದರೆ ಅದು ಇದುವರೆಗೂ ಅವರು ಹ್ಯಾಂಡ್ ಓವರ್ ತಗೊಂಡಿಲ್ಲ. ಇವರು ಅದನ್ನು ಲಾಸ್ಟ್ ಮೊನ್ನೆ ಮೀಟಿಂಗಲ್ಲಿ ಸಾಮಾನ್ಯ ಸಭೆ ಒಳಗೆ ಮೀಟಿಂಗಲ್ಲಿ ಇಕ್ಕಾಗ ಆ ಮೀಟಿಂಗಲ್ಲಿ 27 ಜನ ಸದಸ್ಯರುಗಳೆಲ್ಲ ಸೇರಿ ಇದು ನಮ್ಮ ನಗರಸಭೆ ಹ್ಯಾಂಡ್ ಓವರ್ ತಗೊಬೇಕು, ಈ ಕೂಡಲೇ ಬೀಗ ಹಾಕ್ಸಿರಿ, ಬೀಗ ಹಾಕ್ಬಿಟ್ಟು ನಗರಸಭೆ ಹ್ಯಾಂಡ್ ಓವರ್ ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲೇ ಒಂದು 10 ದಿವಸ ಹಿಂದೆ ಸಾಮಾನ್ಯ ಸಭೆ ಆದಾಗ. ಇದುವರೆಗೂ ಅಧಿಕಾರಿಗಳು ಆ ಕೆಲಸ ಮಾಡಿಲ್ಲ. ಯಾಕೆಂದ್ರೆ ಹ್ಯಾಂಡ್ ಓವರ್ ತಗೊಂಡಿಲ್ಲ. ಹ್ಯಾಂಡ್ ಓವರ್ ತಗೊಂಡು ಕೇಳಕ್ಕೆ ಹೋದರೆ ಈ ಫೋನ್ ಎತ್ತಲ್ಲ. ಆಯುಕ್ತರು ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಹ್ಯಾಂಡ್ ಓವರ್ ತಗೊಂಡಿಲ್ಲ. ಇವತ್ತೂ ಲೂಟಿ ಹೊಡಿತಾ ಇದ್ದಾರೆ. ನೀರು ಮಾರಿ ದಿವಸ 250-300 ಕ್ಯಾನು ನೀರು ಆಚೆ ಮಾಡ್ತಾ ಇದ್ದಾರೆ. ದಿವಸ ದುಡ್ಡು ಮಾಡ್ತಾ ಇದ್ದಾರೆ. ಅದನ್ನು ಕೇಳಕ್ಕೆ ಇವತ್ತು ನಾವು ಇಲ್ಲಿ ಬಂದು ಕೇಳಕ್ಕೆ ಬಂದು ಇವತ್ತು ಧರಣಿ ಕೂತಂತೀರಿ. ನಾನೊಬ್ಬ ನಗರಸಭೆ ಸದಸ್ಯ ಆಗಿ ನಮ್ಮ ಕೆಲಸನೇ ಮಾಡ್ತಾ ಇಲ್ಲ. ಅವರು ಒಬ್ಬರು ಯಾರೋ MLA ವಿಷಯ ಹೇಳ್ಕೊಂಡು ಅವರು MLA ದುರುಪಯೋಗ ಮಾಡ್ಕೊತಿದ್ದಾರೆ. MLA ಹೆಸರನ್ನ ದುರುಪಯೋಗ ಮಾಡ್ಕೊತಿದ್ದಾನೆ. MLA ಹೆಸರಿಗೆ ಕಪ್ಪು ಮಸಿ ಬೆಳೀತಿದ್ದಾನೆ. ಕಪ್ಪು ಮಸಿ ಬೆಳೆದು ದುಡ್ಡು ಮಾಡ್ತಿದ್ದಾನೆ. ಆ ದುಡ್ಡನ್ನ ನಾವು ಅದನ್ನು ನಗರಸಭೆ ಹ್ಯಾಂಡ್ ಓವರ್ ತಗೊಳ್ಳಿ, ಸ್ಟಾಪ್ ಮಾಡಿ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಅಧಿಕಾರಿಗಳು ಎದುರ್ಕೊಂತಾರೆ. ಆ ಎದುರಿಸಿ ಬೆದರಿಸಿ ಮಾಡಿಕೊಂಡು ಆ ಕೆಂಪರಾಜ ಅನ್ನೋನು ಎದುರಿಸಿ ಬೆದರಿಸಿ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ಮಾಡಿಕೊಂಡಿದ್ದಾರೆ. ಇದನ್ನು ಕೇಳಕ್ಕೆ ನಾವು ಬಂದಿದ್ದೀವಿ. ಅಧಿಕಾರಿಗಳು ಪೌರುಷ ಬಡವರ ಮೇಲೆ, ಅಧಿಕಾರಿಗಳು ಪೌರುಷ ಬಡವ ಮೇಲೇನೆ. ಇಂಥವ್ರು ಲೂಟಿ ಹೊಡಿತಾವ್ರೆ. 106 ಜನ ಲೂಟಿ ಹೊಡಿತಿದ್ದಾರೆ. ಆ ಲೂಟಿ ಹೊಡೆಯೋರ್ನ ಒಬ್ಬರನ್ನು ಇದು ಮಾಡಲ್ಲ. ಕೇಳಕ್ಕೆ ಬಂದರೆ ಅದು CA ಜಾಗನ ಇಲ್ವಾ ಅಳತೆ ಮಾಡಬೇಕು ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾರೆ. 15 ದಿವಸದಿಂದ ಏನು ಮಾಡ್ತಾವ್ರೆ? 15 ದಿವಸದಿಂದ CA ಜಾಗ ನಾನು ಕೊಟ್ಟದಾಗಿಂದ ಇಡೀ ಊರಿಗೆ ಗೊತ್ತದು CA ಜಾಗ 17ನೇ ನಂಬರ್ ಸೈಟು ಅಂತ. ಇವ್ರಿಗಿನ್ನ ಗೊತ್ತಿಲ್ವಂತೆ. ಇನ್ನೂ ಮೀನಾಮೇಷ ಎಣಿಸ್ತಾನೆ ಅವ್ರೆ. ಈಗ ನಾವು ಇಲ್ಲಿ ಧರಣಿ ಕೂತಂತೀನಿ, ಒಬ್ಬ ಸದಸ್ಯನಾಗಿ ಧರಣಿ ಕೂತ ಪರಿಸ್ಥಿತಿ ಬಂದಿದೆ. ಅದು ಅದೇ ಅವರು ಬಡವರು, ಇವರು ಶ್ರೀಮಂತರ ಮೇಲೆ ಮಾಡಲ್ಲ. ಶ್ರೀಮಂತರ ಮೇಲೆ ಮಾಡೋಕೆ ಹೋದರೆ ದೌರ್ಜನ್ಯ ಮಾಡಿ ಎದುರಿಸ್ತಾರೆ. MLA ಹೆಸರು ದುರುಪಯೋಗ ಮಾಡ್ಕೊತಿದ್ದಾರೆ. MLA ಒಳ್ಳೆಯರೇನೆ, MLA ಒಳ್ಳೆಯರೇ. ಆ MLA ಹೆಸರು ಇವನು ದುರುಪಯೋಗ ಮಾಡ್ಕೊತಾ ಇದ್ದಾನೆ. ದುರುಪಯೋಗ ಮಾಡ್ಕೊಂಡು ಅವರು ಅಧಿಕಾರಿಗಳನ್ನ ಅಲ್ಲಿ ಪ್ಲಾಂಟ್ ತಗ ಹೋಗಿ ಬಿಡ್ತಾ ಇಲ್ಲ. ಹಂಗೂ ಒಂದ್ಸತಿ ಬೀಗ ಹಾಕೊಂಬಂದ್ರೆ ಅಲ್ಲಿ ಹಿಂದಲೇ ಬೀಗ ಹೊಡ್ಸಿದ್ದಾನೆ. ಆ ಪ್ರವೀಣ್ ಕುಮಾರ್ ಅಂತ ಒಬ್ಬ ಅಲ್ಲಿ ಕೆಲಸ ಮಾಡ್ತಾನೆ. ಇವನು ಸೇರ್ಕೊಂಡು ಮಾಡಿದ್ದಾನೆ. 57 ಲಕ್ಷ ರೂಪಾಯಿ 60,000 ರೂಪಾಯಿ ನಾನು ಇದು ಕೊಟ್ಟಿದ್ದೀನಿ. 57,60,000 ರೂಪಾಯಿ 8 ವರ್ಷಕ್ಕೆ ನಮ್ಮ ನಗರಸಭೆ ದುಡ್ಡು ನುಂಗಿ ನೀರು ಕುಡ್ದಾನೆ. ಅದ್ರ ಬಗ್ಗೆನೇ ಕೊಟ್ಟಿದ್ದೀನಿ. ಹೋರಾಟ ಕೆಂಪರಾಜು ಅವ್ರಿಗೆ ಹೋಗ್ತಿರೋ ಹಣ ನಿಲ್ಲಿಸಬೇಕು ಅಂತಾನ ಅಥವಾ ಪ್ಲಾಂಟ್ ನಗರಸಭೆ ತಗೋಬೇಕು ಅಂತ? ಆ ಪ್ಲಾಂಟ್ನ ನಗರಸಭೆ ತಗೋಬೇಕು. 5 ರೂಪಾಯಿ ಬಡವರು ಕುಡಿಯೋ ನೀರು 5 ರೂಪಾಯಿ ಹೋಗಿ ಕಾಯಿನ ಹಾಕ್ಬಿಟ್ಟು ಹಿಡ್ಕೊಂಬರ್ಬೇಕು. ಇಂಥ ಕಪ್ಪು ಮುಷ್ಟಿಯಿಂದ ಇರೋದನ್ನ ಅದನ್ನ ತಗೊಂಡು ನಮ್ಮ ನಗರಸಭೆ ಹ್ಯಾಂಡ್ ಓವರ್ ತಗೋಬೇಕು. ಅದು ನನ್ನ ಹೆಸರು ಅಂಜನ್ಮೂರ್ತಿ ಅಂತ, ವಾಜಹಳ್ಳಿ ನಗರಸಭೆ ಸದಸ್ಯರು. ಚರಂಡಿ ಕ್ಲೀನ್ ಮಾಡಿಲ್ಲ, ಬೆಳಕು ಬಂದೈತೆ. ಅದನ್ನ ಡೆವಲಪ್ಮೆಂಟ್ ಸಮಗ್ರ ರೋಡ್ ಹೇಳ್ತೀನಿ ಕೇಳಿ. ಸಮಗ್ರ ಅಭಿವೃದ್ಧಿಗೆ ತಗೊಂಡಿದ್ದಾರೆ. ಅದ್ರ ಕಂಪ್ಲೀಟ್ ರೋಡ್ ಡ್ರೈನೇಜ್ ಅಂಗಡಿ ಇರ್ತಾರೆ. ಫಿಶ್ ಅಂಗಡಿ ಸಾಯಂಕಾಲ ಟೈಮು ಅಲ್ಲೇ ಇರ್ತಾನೆ. ಹೆಂಗ್ ಹೋಗ್ಬೇಕು ಹೊರಡಿದ್ ನಾವು? ಬಂದಿರೋ ಚರ್ಚೆ ಆಗ್ಬೇಕಿಲ್ಲಿ, ಬೇರೆ ಡೈವರ್ಟ್ ಆಗೋದ್ ಬೇಡ. ಆಯ್ತು, ಅದನ್ನ ಅಟೆಂಡ್ ಮಾಡಿಸ್ತೀನಿ ಬಿಡಿ.